ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿ ಹೀಗೆ ಆರ್ಎಸ್ಎಸ್ ವಿಚಾರದ ಬಗ್ಗೆ ಮಾತಾಡಿದ್ರು, ಆರ್ಎಸ್ಎಸ್ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾತಾಡಿದ್ರು. ಯಾಕೆ ಭಯ? ಪ್ರಿಯಾಂಕ್ ಖರ್ಗೆಗೆ ಆರ್ಎಸ್ಎಸ್ ಅನ್ನು ಕಂಡ್ರೆ ಯಾಕೆ ಭಯ? ಐಟಿ ಮಿನಿಸ್ಟರ್ಗೆ ಚೇತನ್ ಅಹಿಂಸಾ ಪ್ರಶ್ನೆ ಮಾಡಿದ್ದಾರೆ. ಪ್ರಿಯಾಂಕ್ ಅಲ್ಲ ಜ್ಞಾನಿ ಎಂದ ಚೇತನ್ ಅಹಿಂಸಾ. ರಿಪಬ್ಲಿಕ್ ಕನ್ನಡಕ್ಕೆ ನಟ ಚೇತನ್ ಅಹಿಂಸಾ ಹೇಳಿಕೆ. ಆರ್ಎಸ್ಎಸ್ ಬ್ಯಾನ್ ಮಾಡೋ ಪ್ರಸ್ತಾಪಕ್ಕೆ ಚೇತನ್ ಕಿಡಿಕಾರಿದ್ದಾರೆ. ನಾವು ನಿಷೇಧ ಮಾಡೋ ಸಂಸ್ಕೃತಿಯನ್ನು ಒಪ್ಪೋದಿಲ್ಲ. ಸೈದ್ಧಾಂತಿಕ ವಿರೋಧವನ್ನು ಸೈದ್ಧಾಂತಿಕವಾಗಿ ಸೋಲಿಸಿ. ನಿಮ್ಮ ಸರ್ಕಾರ ಇದೆ ಎಂದು ದಬ್ಬಾಳಿಕೆ ಮಾಡಬೇಡಿ. ಬೆಂಗಳೂರಿನಲ್ಲಿ ನಟ ಚೇತನ್ ಅಹಿಂಸಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿದೆ, ಚೇತನ್ ಅಹಿಂಸಾ ಅವರ ಸ್ಟ್ಯಾಂಡ್ ಕರೆಕ್ಟ್ ಆಗಿದೆ. ಅವ್ರ ಸಿದ್ಧಾಂತ ಬೇರೆ, ನಮ್ಮ ಸಿದ್ಧಾಂತ ಬೇರೆ ಅಂತ ಹೇಳಿದರೆ, ನಾವು ನಮ್ಮ ಸಿದ್ಧಾಂತ ಸತ್ಯ ಸುಳ್ಳು ಅನ್ನೋದ್ರ ಬಗ್ಗೆ ಮಾತಾಡಿ, ಅದ್ರ ಹೊರತಾಗಿ ನಮ್ಮನ್ನು ಅವರು ಒಪ್ಪೋದಿಲ್ಲ, ನಮ್ಮ ಸಿದ್ಧಾಂತ ಬೇರೆ ಅಂಥೇಳಿ ಅದನ್ನು ಬ್ಯಾನ್ ಮಾಡುವಂಥ ಸಂಸ್ಕೃತಿಗೆ ನಾವು ಇಲ್ಲ ಅಂತ ಹೇಳಿದ್ದಾರೆ. ಸಚಿವ ಪ್ರಿಯಾಂಕ ಖರ್ಗೆ ಅವರು ಒಂದು ಕಡೆ RSS ಬ್ಯಾನ್ ಮಾಡಬೇಕಂತ ಹೇಳ್ತಾರೆ, ಮತ್ತೊಂದು ಕಡೆ ಅವರ ಚಟುವಟಿಕೆಗಳನ್ನು ಅಂದರೆ ಸರ್ಕಾರಿ ಸಂಸ್ಥೆಯ ಕ್ರೀಡಾಂಗಣ ಮೈದಾನದಲ್ಲಿ ಅವ್ರನ್ನ ಚಟುವಟಿಕೆಗಳನ್ನು ನಿರ್ಬಂಧ ಮಾಡಬೇಕಂತ ಹೇಳಿದ್ದಾರೆ. ಹೀಗಾಗಿ ಸಾಕಷ್ಟು ಒಂದು ಕಡೆ ವಿರೋಧ ವ್ಯಕ್ತವಾಗಿದೆ. ಈ ಒಂದು ವಿಚಾರಕ್ಕೆ ನಮ್ಮ ಜೊತೆಗ ನಟ ಚೇತನ್ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಒಂದು ಕಡೆ ಪ್ರಿಯಾಂಕ ಖರ್ಗೆ ಅವರ ಹೇಳಿಕೆಗಳನ್ನ ಕೇಳಿದ್ರೆ, ಒಂದು ಕಡೆ ಬ್ಯಾನ್ ಮಾಡಬೇಕು RSS ಸಂಘಟನೆ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಅವರ ಚಟುವಟಿಕೆಗಳನ್ನು ಈ ಗ್ರೌಂಡ್ಗಳಲ್ಲಿ ಸರ್ಕಾರಿ ಗ್ರೌಂಡ್ಗಳಲ್ಲಿ ಏನೋ ನಿರ್ಬಂಧ ಮಾಡಬೇಕಂತ ಹೇಳ್ತಾರೆ. ಈ ಒಂದು ವಿಚಾರಕ್ಕೆ ಏನು ಹೇಳ್ತಾರೆ ಸರ್ ಅಂತ? ಹೌದು, ನಾನು ಕೇಳಿದ್ದೀನಿ. ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು RSSನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಅವರ ಚಟುವಟಿಕೆಗಳನ್ನು ನಿಷೇಧ ಮಾಡಬೇಕು ಅನ್ನೋದನ್ನು ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಬೇಡಿಕೆಯನ್ನು ನಾವು ಖಂಡಿತ ಒಪ್ಪಲ್ಲ. RSS ನಾನು 2022ರಲ್ಲೂ ನನಗೆ ಆವಾಗ ಚರ್ಚೆ ಬಂತು, PFIಯನ್ನು ಬ್ಯಾನ್ ಮಾಡಬೇಕು ಅಂತ. ಕಾಂಗ್ರೆಸ್ಸು BJP ಸೇರಿ PFIನ ಬ್ಯಾನ್ ಮಾಡೋಕ್ಕೆ ಹೊರಟರು. ಆವಾಗ ನಾನು ಹೇಳಿದೆ, ನಿಷೇಧ ಮಾಡೋದಕ್ಕಿಂತ ವಿಚಾರದಲ್ಲಿ ಸೋಲಿಸಿ. ಪ್ರಜಾಪ್ರಭುತ್ವ ಅಡಿಯಲ್ಲಿ ಎಲ್ಲರಿಗೂ ಅವ್ರವ್ರ ವಿಚಾರ ಮಂಡ್ಸೋಕ್ಕೆ ಹಕ್ಕಿರಬೇಕು, ಅದೇ ಅಭಿವ್ಯಕ್ತಿ ಸ್ವತಂತ್ರ. ಆ ವಿಚಾರಗಳನ್ನು, ನಿಮ್ಮ ವಿಚಾರ ಇನ್ನೂ ಉತ್ತಮವಾಗಿದ್ದರೆ ಜನ ನಿಮ್ಮ ಕಡೆನೇ ಬರ್ತಾರೆ. ಅದು ಬಿಟ್ಟು ಈ ಬುಕ್ ಬ್ಯಾನಿಂಗ್ ಆಗಿರ್ಬೋದು, ಈ ಮೂವಿ ಬ್ಯಾನಿಂಗ್ ಆಗಿರ್ಬೋದು, ಈ RSSನ ಸಾರ್ವಜನಿಕ ಸ್ಥಳೀಯದಲ್ಲಿ ಬ್ಯಾನಿಂಗ್ ಆಗಿರ್ಬೋದು, ಇದನ್ನು ನಮಗೇನು ಕಾಣುತ್ತೆ ಅಂದರೆ ನಮಗೆ ಹೇಡಿತನ ಕಾಣುತ್ತೆ. ಇದನ್ನು ನಮಗೇನು ಕಾಣುತ್ತೆ ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ ಕಾಣುತ್ತೆ. ಇದನ್ನೇನು ಕಾಣುತ್ತೆ ಅಂದರೆ ಬಹುಶಃ ಪ್ರಿಯಾಂಕ್ ಖರ್ಗೆ ಅವರು ಆಗಿರ್ಬೋದು, ಮತ್ತು ಮುಖ್ಯಮಂತ್ರಿಗಳಾಗಿರ್ಬೋದು, ಕಾಂಗ್ರೆಸ್ ಪಕ್ಷರಾಗಿರ್ಬೋದು, ಎಲ್ಲ ಒಂದು RSSಯಿಂದ ಭಯ ಇದೆಯಾ ಅಂತ ನಮಗೆ ಕಾಣುತ್ತೆ. ನಾವು ಹೇಳ್ತೀವಿ ನೋಡಿ, ನಾವು RSS ಸಿದ್ಧಾಂತ ಒಪ್ಪೋರಲ್ಲ, ಆದರೆ RSSನ್ನು ವಿಚಾರದಲ್ಲಿ ನಾವು ಸೋಲಿಸ್ತೀವಿ. ಹಾಗೆ ಕಾಂಗ್ರೆಸ್ಸಿನ ಮನುವಾದನೂ ವಿಚಾರದಲ್ಲಿ ನಾವು ಜನರ ಮುಂದೆ ಒಂದು ಸಮಾಜ ನಾವು ಇಡ್ತೀವಿ. ಸೊ ಆ ನಿಟ್ಟಿನಲ್ಲಿ ಈ ನಿಷೇಧ ಸಂಸ್ಕೃತಿ ಅನ್ನೋದನ್ನು ನಾವು ಒಪ್ಪಕ್ಕಾಗಲ್ಲ. ಅದನ್ನು ಬಿಟ್ಟು ನೀವು ವಿಚಾರದಲ್ಲಿ ನೀವು ಸೋಸಿ, ಪ್ರಜಾಪ್ರಭುತ್ವ ಅಡಿಯಲ್ಲಿ ಸೋಸಿ, ನೈತಿಕತೆಯನ್ನು ಸೋಸಿ ಹೊರತು ನೀವು ಈ ಅಡ್ಡದಾರಿ ಹಿಡಿಯೋದು ಅದು ಯಾವುದೇ ಕಾರಣಕ್ಕೂ ಅದು ಸಂವಿಧಾನದ ಎತ್ತಿಡಿತಾ ಇಲ್ಲ. ಮತ್ತು ನೀವು ಸರ್ಕಾರದಲ್ಲಿ ಅದನ್ನು ಅದರ ಶಕ್ತಿ ಬಳಸ್ಕೊಂಡು ಕುತಂತ್ರದಿಂದ ಅವರ ಬಾಯಿ ಮುಚ್ಚೋಕ್ಕೆ ಈ ಒಂದು ಹುನ್ನಾರ ಅಂತ ಹೇಳಕ್ಕೆ ನನಗೆ ಕಾಣುತ್ತೆ. ಪದೇ ಪದೇ ಸಚಿವ ಪ್ರಿಯಾಂಕ ಖರ್ಗೆ ಅವರು ಒಂದು ಕಡೆ RSS ಬ್ಯಾನ್ ಮಾಡಬೇಕು, RSS ಟಾರ್ಗೆಟ್ ಮಾಡಿದ್ದಾರೆ ಎಂಬುದೊಂದು ಒಂದು ಕಡೆ BJP ಅವರು ಆರೋಪ. ಈಗ ಮತ್ತೊಂದು ಕಡೆ ನಿಷೇಧ ಮಾಡಬೇಕು, ಒಂದು ಕಡೆ ಗ್ರೌಂಡಲ್ಲಿ ಅವರು ಚಟುವಟಿಕೆಗಳು ನಿರ್ಬಂಧ ಮಾಡಬೇಕು, ಪದೇ ಪದೇ ಈ ಥರ ಹೇಳ್ತಿದ್ದಾರೆ ಸರ್. ನೋಡಿ, ನಮಗೇನು ಕಾಣುತ್ತೆ ಅಂದರೆ ಪ್ರಿಯಾಂಕ್ ಖರ್ಗೆ ಅವರಲ್ಲಿ ಒಂದು ಅಲ್ಪಜ್ಞಾನ ನನಗೆ ಕಾಣಿಸ್ತಾ ಇದೆ. ಅವರಿಗೆ ನೋಡೋ ದೃಷ್ಟಿಕೋನ ಸೀಮಿತವಾಗಿದೆ. ಹೌದು, RSSನ್ನು ನಾವು ಸೈದ್ಧಾಂತಿಕ ಒಪ್ಪಲ್ಲ, ಬಟ್ RSS ಯಾಕೆ ಹುಟ್ಟು ಬಂತು? ಕಾಂಗ್ರೆಸ್ಸಿನ ವೈಫಲ್ಯದಿಂದನೇ RSS ಹುಟ್ಟು ಬಂದಿದ್ದು. ನಿಮ್ಮ ಕಾಂಗ್ರೆಸ್ಸು 140 ವರ್ಷಗಳಿಂದ ಇದೆ, RSS ಇವಾಗ 100 ವರ್ಷ ಆಗಿದೆ. ಕಾಂಗ್ರೆಸ್ಸು ಜನಪರವಾಗಿ ಮಾಡ್ತಿರಲಿಲ್ಲ. ಕಾಂಗ್ರೆಸ್ಸು ಸಂವಿಧಾನದ ಒಂದು ರೀತಿಯ ಮೂಲ ಆಶಯಗಳು ಅವತ್ತಿನ ದಿನ ಇಲ್ಲದೇ ಇದ್ರೂ ಅದು ಒಂದು ಮೂಲ ಆಶಯಗಳು ಎತ್ತಿಡಿತಾ ಇಲ್ಲ ದೇಶಕ್ಕೋಸ್ಕರ ಅಂತ RSS ಬಂತು. RSSನ್ನು ನಾವು ಒಪ್ಪಲ್ಲ, ಆದರೆ RSS ಒಪ್ಪಲ್ಲ ಅನ್ನೋ ಕಾರಣಕ್ಕೆ ನೀವು ಅದನ್ನೇ ಒಂದೇ ತಪ್ಪು ಹುಡುಕಿ, ಅದನ್ನೇ ಗುರಿ ಮಾಡಿ, ಅದರದ್ದೇ ಸಮಾಜದಲ್ಲಿರೋ ಸಮಸ್ಯೆಗಳೆಲ್ಲ ಅದರೇ ಕಾರಣ ಅಂತ ನೀವು ನೋಡೋದ್ರಲ್ಲಿ ನಿಮ್ಮ ಅಲ್ಪಜ್ಞಾನದ ರೀತಿ ನೋಡ್ತಾ ಇದ್ದೀರಿ. ನೀವು ರಾಜಕೀಯ ಒಂದು ರೀತಿಯ ಲಾಭ ಪಡೆಯೋಕ್ಕೆ ನೋಡ್ತಾ ಇದ್ದೀರಾ. ಸಂವಿಧಾನದ ಅಡಿಯಲ್ಲಿ ಪೊಲೀಸ್ ಪರ್ಮಿಷನ್ ಅಡಿಯಲ್ಲಿ ಮುಂದುವರ್ಸೋಕ್ಕೆ ನೀವು ಹಕ್ಕು ಕೊಡಬೇಕು, ನೀವು ಅವಕಾಶ ಕೊಡಬೇಕು ಹೊರತು ಸೆಲೆಕ್ಟಿವ್ ಟಾರ್ಗೆಟಿಂಗ್ ಅಂದರೆ ನಿಮ್ಮಲ್ಲಿ ಒಂದು ಕುತಂತ್ರ ಬುದ್ಧಿ ಮತ್ತು ಒಂದು ಹೇಡಿತನ ನನಗೆ ಎದ್ದು ಕಾಣುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ನಟ ಚೇತನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕರೆಕ್ಟ್ ಆಗಿದೆ, ಚೇತನ್ ಅಹಿಂಸಾ ಅವರ ಸ್ಟ್ಯಾಂಡ್ ಕರೆಕ್ಟ್ ಆಗಿದೆ. ಅವ್ರ ಸಿದ್ಧಾಂತ ಬೇರೆ, ನಮ್ಮ ಸಿದ್ಧಾಂತ ಬೇರೆ ಅಂತ ಹೇಳಿದರೆ, ನಾವು ನಮ್ಮ ಸಿದ್ಧಾಂತ ಸತ್ಯ ಸುಳ್ಳು ಅನ್ನೋದ್ರ ಬಗ್ಗೆ ಮಾತಾಡಿ, ಅದ್ರ ಹೊರತಾಗಿ ನಮ್ಮನ್ನು ಅವರು ಒಪ್ಪೋದಿಲ್ಲ, ನಮ್ಮ ಸಿದ್ಧಾಂತ ಬೇರೆ ಅಂಥೇಳಿ ಅದನ್ನು ಬ್ಯಾನ್ ಮಾಡುವಂಥ ಸಂಸ್ಕೃತಿಗೆ ನಾವು ಇಲ್ಲ ಅಂತ ಹೇಳಿದ್ದಾರೆ.
ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಒಂದು ಕಡೆ RSS ಬ್ಯಾನ್ ಮಾಡಬೇಕಂತ ಹೇಳ್ತಾರೆ, ಮತ್ತೊಂದು ಕಡೆ ಅವರ ಚಟುವಟಿಕೆಗಳನ್ನು ಅಂದರೆ ಸರ್ಕಾರಿ ಸಂಸ್ಥೆಯ ಕ್ರೀಡಾಂಗಣ ಮೈದಾನದಲ್ಲಿ ಅವ್ರನ್ನ ಚಟುವಟಿಕೆಗಳನ್ನು ನಿರ್ಬಂಧ ಮಾಡಬೇಕಂತ ಹೇಳಿದ್ದಾರೆ. ಹೀಗಾಗಿ ಸಾಕಷ್ಟು ಒಂದು ಕಡೆ ವಿರೋಧ ವ್ಯಕ್ತವಾಗಿದೆ. ಈ ಒಂದು ವಿಚಾರಕ್ಕೆ ನಮ್ಮ ಜೊತೆಗ ನಟ ಚೇತನ್ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಒಂದು ಕಡೆ ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಗಳನ್ನ ಕೇಳಿದ್ರೆ ಒಂದು ಕಡೆ ಬ್ಯಾನ್ ಮಾಡಬೇಕು RSS ಸಂಘಟನೆ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಅವರ ಚಟುವಟಿಕೆಗಳನ್ನು ಈ ಗ್ರೌಂಡ್ಗಳಲ್ಲಿ ಸರ್ಕಾರಿ ಗ್ರೌಂಡ್ಗಳಲ್ಲಿ ಏನೋ ನಿರ್ಬಂಧ ಮಾಡಬೇಕಂತ ಹೇಳ್ತಾರೆ. ಈ ಒಂದು ವಿಚಾರಕ್ಕೆ ಏನು ಹೇಳ್ತಾರೆ ಸರ್ ಅಂತ? ಹೌದು, ನಾನು ಕೇಳಿದ್ದೀನಿ. ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು RSSನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಅವರ ಚಟುವಟಿಕೆಗಳನ್ನು ನಿಷೇಧ ಮಾಡಬೇಕು ಅನ್ನೋದನ್ನು ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಬೇಡಿಕೆಯನ್ನು ನಾವು ಖಂಡಿತ ಒಪ್ಪಲ್ಲ. RSS ನಾನು 2022ರಲ್ಲೂ ನನಗೆ ಅವಾಗ ಚರ್ಚೆ ಬಂತು, PFIಯನ್ನು ಬ್ಯಾನ್ ಮಾಡಬೇಕು ಅಂತ. ಕಾಂಗ್ರೆಸ್ಸು BJP ಸೇರಿ PFIನ ಬ್ಯಾನ್ ಮಾಡೋಕ್ಕೆ ಹೊರಟರು. ಆವಾಗ ನಾನು ಹೇಳಿದೆ, ನಿಷೇಧ ಮಾಡೋದಕ್ಕಿಂತ ವಿಚಾರದಲ್ಲಿ ಸೋಲಿಸಿ, ಪ್ರಜಾಪ್ರಭುತ್ವ ಅಡಿಯಲ್ಲಿ ಎಲ್ಲರಿಗೂ ಅವ್ರವ್ರ ವಿಚಾರ ಮಂಡ್ಸೋಕ್ಕೆ ಹಕ್ಕಿರಬೇಕು, ಅದೇ ಅಭಿವ್ಯಕ್ತಿ ಸ್ವತಂತ್ರ. ಆ ವಿಚಾರಗಳನ್ನು ನಿಮ್ಮ ವಿಚಾರ ಇನ್ನೂ ಉತ್ತಮವಾಗಿದ್ದರೆ ಜನ ನಿಮ್ಮ ಕಡೆನೇ ಬರ್ತಾರೆ. ಅದು ಬಿಟ್ಟು ಈ ಬುಕ್ ಬ್ಯಾನಿಂಗ್ ಆಗಿರ್ಬೋದು, ಈ ಮೂವಿ ಬ್ಯಾನಿಂಗ್ ಆಗಿರ್ಬೋದು, ಈ RSSನ ಸಾರ್ವಜನಿಕ ಸ್ಥಳೀಯದಲ್ಲಿ ಬ್ಯಾನಿಂಗ್ ಆಗಿರ್ಬೋದು, ಇದನ್ನು ನಮಗೇನು ಕಾಣುತ್ತೆ ಅಂದರೆ ನಮಗೆ ಹೇಡಿತನ ಕಾಣುತ್ತೆ. ಇದನ್ನು ನಮಗೇನು ಕಾಣುತ್ತೆ ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ ಕಾಣುತ್ತೆ. ಇದನ್ನೇನು ಕಾಣುತ್ತೆ ಅಂದರೆ ಬಹುಶಃ ಪ್ರಿಯಾಂಕ್ ಖರ್ಗೆ ಅವರು ಆಗಿರ್ಬೋದು, ಮತ್ತು ಮುಖ್ಯಮಂತ್ರಿಗಳಾಗಿರ್ಬೋದು, ಕಾಂಗ್ರೆಸ್ ಪಕ್ಷರಾಗಿರ್ಬೋದು, ಎಲ್ಲ ಒಂದು RSSಯಿಂದ ಭಯ ಇದೆಯಾ ಅಂತ ನಮಗೆ ಕಾಣುತ್ತೆ. ನಾವು ಹೇಳ್ತೀವಿ ನೋಡಿ, ನಾವು RSS ಸಿದ್ಧಾಂತ ಒಪ್ಪೋರಲ್ಲ, ಆದರೆ RSSನ್ನು ವಿಚಾರದಲ್ಲಿ ನಾವು ಸೋಲಿಸ್ತೀವಿ. ಹಾಗೆ ಕಾಂಗ್ರೆಸ್ಸಿನ ಮನುವಾದನೋ ವಿಚಾರದಲ್ಲಿ ನಾವು ಜನರ ಮುಂದೆ ಒಂದು ಸಮಾಜ ನಾವು ಇಡ್ತೀವಿ. ಸೊ ಆ ನಿಟ್ಟಿನಲ್ಲಿ ಈ ನಿಷೇಧ ಸಂಸ್ಕೃತಿ ಅನ್ನೋದನ್ನು ನಾವು ಒಪ್ಪಕ್ಕಾಗಲ್ಲ. ಅದನ್ನು ಬಿಟ್ಟು ನೀವು ವಿಚಾರದಲ್ಲಿ ನೀವು ಸೋಸಿ, ಪ್ರಜಾಪ್ರಭುತ್ವ ಅಡಿಯಲ್ಲಿ ಸೋಸಿ, ನೈತಿಕತೆಯನ್ನು ಸೋಸಿ ಹೊರತು ನೀವು ಈ ಅಡ್ಡದಾರಿ ಹಿಡಿಯೋದು ಅದು ಯಾವುದೇ ಕಾರಣಕ್ಕೂ ಅದು ಸಂವಿಧಾನದ ಎತ್ತಿಡಿತಾ ಇಲ್ಲ. ಮತ್ತು ನೀವು ಸರ್ಕಾರದಲ್ಲಿ ಅದನ್ನು ಒಂದು ಅದರ ಶಕ್ತಿ ಬಳಸ್ಕೊಂಡು ಕುತಂತ್ರದಿಂದ ಅವರ ಬಾಯಿ ಮುಚ್ಚೋಕ್ಕೆ ಈ ಒಂದು ಹುನ್ನಾರ ಅಂತ ಹೇಳಕ್ಕೆ ನನಗೆ ಕಾಣುತ್ತೆ. ಪದೇ ಪದೇ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಒಂದು ಕಡೆ RSS ಬ್ಯಾನ್ ಮಾಡಬೇಕು, RSS ಟಾರ್ಗೆಟ್ ಮಾಡಿದ್ದಾರೆ ಎಂಬುದೊಂದು ಒಂದು ಕಡೆ BJP ಅವರು ಆರೋಪ. ಈಗ ಮತ್ತೊಂದು ಕಡೆ ನಿಷೇಧ ಮಾಡಬೇಕು, ಒಂದು ಕಡೆ ಗ್ರೌಂಡಲ್ಲಿ ಅವರು ಚಟುವಟಿಕೆಗಳು ನಿರ್ಬಂಧ ಮಾಡಬೇಕು, ಪದೇ ಪದೇ ಈ ಥರ ಹೇಳ್ತಿದ್ದಾರೆ ಸರ್. ನೋಡಿ, ನಮಗೇನು ಕಾಣುತ್ತೆ ಅಂದರೆ ಪ್ರಿಯಾಂಕ್ ಖರ್ಗೆ ಅವರಲ್ಲಿ ಒಂದು ಅಲ್ಪಜ್ಞಾನ ನನಗೆ ಕಾಣಿಸ್ತಾ ಇದೆ. ಅವರಿಗೆ ನೋಡೋ ದೃಷ್ಟಿಕೋನ ಸೀಮಿತವಾಗಿದೆ. ಹೌದು, RSSನ್ನು ನಾವು ಸೈದ್ಧಾಂತಿಕ ಒಪ್ಪಲ್ಲ, ಬಟ್ RSS ಯಾಕೆ ಹುಟ್ಟು ಬಂತು? ಕಾಂಗ್ರೆಸ್ಸಿನ ವೈಫಲ್ಯದಿಂದನೇ RSS ಹುಟ್ಟು ಬಂದಿದ್ದು. ನಿಮ್ಮ ಕಾಂಗ್ರೆಸ್ಸು 140 ವರ್ಷಗಳಿಂದ ಇದೆ, RSS ಇವಾಗ 100 ವರ್ಷ ಆಗಿದೆ. ಕಾಂಗ್ರೆಸ್ಸು ಜನಪರವಾಗಿ ಮಾಡ್ತಿರಲಿಲ್ಲ. ಕಾಂಗ್ರೆಸ್ಸು ಸಂವಿಧಾನದ ಒಂದು ರೀತಿಯ ಮೂಲ ಆಶಯಗಳು ಅವತ್ತಿನ ದಿನ ಇಲ್ಲದೇ ಇದ್ರೂ ಅದು ಒಂದು ಮೂಲ ಆಶಯಗಳು ಎತ್ತಿಡಿತಾ ಇಲ್ಲ ದೇಶಕ್ಕೋಸ್ಕರ ಅಂತ RSS ಬಂತು. RSSನ್ನು ನಾವು ಒಪ್ಪಲ್ಲ, ಆದರೆ RSS ಒಪ್ಪಲ್ಲ ಅನ್ನೋ ಕಾರಣಕ್ಕೆ ನೀವು ಅದನ್ನೇ ಒಂದೇ ತಪ್ಪು ಹುಡುಕಿ ಅದನ್ನೇ ಗುರಿ ಮಾಡಿ ಅದರದ್ದೇ ಸಮಾಜದಲ್ಲಿರೋ ಸಮಸ್ಯೆಗಳೆಲ್ಲ ಅದರೇ ಕಾರಣ ಅಂತ ನೀವು ನೋಡೋದ್ರಲ್ಲಿ ನಿಮ್ಮ ಅಲ್ಪಜ್ಞಾನದ ರೀತಿ ನೋಡ್ತಾ ಇದ್ದೀರಿ. ನೀವು ರಾಜಕೀಯ ಒಂದು ರೀತಿಯ ಲಾಭ ಪಡೆಯೋಕ್ಕೆ ನೋಡ್ತಾ ಇದ್ದೀರಾ. ಸಂವಿಧಾನದ ಅಡಿಯಲ್ಲಿ ಪೊಲೀಸ್ ಪರ್ಮಿಷನ್ ಅಡಿಯಲ್ಲಿ ಮುಂದುವರ್ಸೋಕ್ಕೆ ನೀವು ಹಕ್ಕು ಕೊಡಬೇಕು, ನೀವು ಅವಕಾಶ ಕೊಡಬೇಕು ಹೊರತು ಸೆಲೆಕ್ಟಿವ್ ಟಾರ್ಗೆಟಿಂಗ್ ಅಂದರೆ ನಿಮ್ಮಲ್ಲಿ ಒಂದು ಕುತಂತ್ರ ಬುದ್ಧಿ ಮತ್ತು ಒಂದು ಹೇಡಿತನ ನನಗೆ ಎದ್ದು ಕಾಣುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಇದಿಷ್ಟು ನಟ ಚೇತನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.